ಪೊಲೀಸ್ ಧ್ವಜ ದಿನಾಚರಣೆ 2025 ಮತ್ತು ಮುಖ್ಯಮಂತ್ರಿಗಳ ಪದಕ ಪ್ರದಾನ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಈ ಸಂದರ್ಭದಲ್ಲಿ ಯಾರ್ಯಾರು ಪದಕ ಪುರಸ್ಕೃತರಿದ್ದಾರೆ ಅಂದರೆ ಕಳೆದ 2 ವರ್ಷ ಕೊಟ್ಟಿರಲಿಲ್ಲ, 2022, 2023, ಆಮೇಲೆ ಕಳೆದ ವರ್ಷ 24. ಈ 3 ವರ್ಷಗಳಿಂದ ಪದಕ ವಿತರಣೆ ಆಗಿರಲಿಲ್ಲ. ಕಾರಣಾಂತರದಿಂದ ಇದು ಮುಂದೂಡಲ್ಪಟ್ಟಿತ್ತು. ಹಾಗಾಗಿ ಈ ವರ್ಷ 3 ವರ್ಷಗಳಿಂದ ಒಟ್ಟಿಗೆ ಪದಕಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. 22ನೇ ಇಸ್ವಿ, 23ನೇ ಇಸ್ವಿ, 24ನೇ ಇಸ್ವಿ ಈ 3 ವರ್ಷಗಳ ಪದಕ ವಿಜೇತರಿಗೆ ಯಾರ್ಯಾರು ಪದಕವನ್ನು ಪಡ್ಕೊಂಡಿದ್ದಾರೆ ಎಲ್ಲ ಪುರಸ್ಕೃತರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕೆಲವರು ರಿಟೈರ್ಡ್ ಆಗಿರೋರು ಕೂಡ ಇದ್ದರು, ನಿವೃತ್ತಿಯಾಗಿರ್ತಕ್ಕಂಥವ್ರು. ಅಂದರೆ 22, 23, 24 ಮಾಡದೇ ಇರೋದ್ರಿಂದ ಕೆಲವರು ನಿವೃತ್ತಿಯಾಗಿದ್ದಾರೆ. ಅವ್ರಿಗೂ ಕೂಡ ಆಯುಸ್ಸು ಆರೋಗ್ಯಗಳು ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಜೊತೆಗೆ ಯಾರ್ಯಾರು ಪದಕ ಪಡ್ಕೊಂಡಿದ್ದೀರಿ, ಸೇವೆಯಲ್ಲಿ ಮುಂದುವರಿತಾ ಇದ್ದೀರಿ, ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚು ದಕ್ಷತೆಯಿಂದ ವೃತ್ತಿ ನಿಪುಣರಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ.